ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 42ನೇ ಅಧ್ಯಾಯವನ್ನು ಶುರು ಮಾಡೋಣ. ಶ್ರೀಧರ್ ಮತ್ತು ಜಾನಕಿ ಅವರಿಗೆ ತಮ್ಮ ದೂರದ ಸಂಬಂಧಿಯ ಮದುವೆ ಆಹ್ವಾನ ಬಂದಿತ್ತು. ಮಕ್ಕಳು ಮನೆಗೆ ಬಂದಾಗಿನಿಂದ ಶರದೃತುಗೆ ಒಬ್ಬರಿಗೊಬ್ಬರಿಗೆ ಸಮಯ ಕೊಡಲು ಆಗುತ್ತಿಲ್ಲ. ಇಬ್ಬರಿಗೂ ಏಕಾಂತದ ಅವಶ್ಯಕತೆ ಇದೆ ಎಂದು ಮೊನ್ನೆ ನಡೆದ ಘಟನೆಯಿಂದ ತಿಳಿದಿದ್ದ ಸುಶೀಲಾ ಅವರು ಈಗ ಮದುವೆ ಆಮಂತ್ರಣ ಬಂದಿದ್ದನ್ನೇ ಬಳಸಿಕೊಂಡರು. ಬೆಳಗ್ಗೆ ತಿಂಡಿಗೆ ಕುಳಿತಾಗ ಅತ್ತಿಗೆ, ಅಣ್ಣ, ನಾವೆಲ್ಲರೂ ಆ ಮದುವೆಗೆ ಹೋಗೋಣ. ಮಕ್ಕಳಿಗೂ ಹೊಸತನ, ಖುಷಿ ಸಿಗುತ್ತೆ. ಶರದ್, ಋತು, ನೀವಿಬ್ಬರು ಮನೆಯಲ್ಲೇ ಇರಿ. ನಿಮಗೆ ಸ್ವಲ್ಪ ವಿಶ್ರಾಂತಿ ಸಿಗತ್ತೆ. ಮತ್ತು ಒಬ್ಬರಿಗೊಬ್ಬರು ಸ್ವಲ್ಪ ಸಮಯ ಕೂಡ ಕೊಡಬಹುದು ಎಂದರು ಸುಶೀಲಾ. ಶ್ರೀಧರ್ ಮತ್ತು ಜಾನಕಿಯ ಹಾಗೂ ಆನಂದ್ಗೆ ಮತ್ತು ಸುಂದರ್ ಅವರಿಗೆ ಇದು ಸರಿಯಾದ ಮತ್ತು ಒಳ್ಳೆಯ ಆಲೋಚನೆ ಅನ್ನಿಸಿತು. ಆದರೆ ಲತಾ ಮಾತ್ರ ಮನಸ್ಸಿನಲ್ಲಿ ಹಲ್ಲು ಮಸೆದಳು. ಸರಿ, ಹಾಗಿದ್ರೆ ನಾಳೆನೇ ನಾವೆಲ್ಲ ಹೊರಡೋಣ ಎಂದು ಒಪ್ಪಿದರು ಶ್ರೀಧರ್. ನಾನು ಏನೇ ಮಾಡಿದರೂ ಇವಳಿಗೆ ಒಳ್ಳೆಯದೇ ಆಗ್ತಿದೆ. ಇಷ್ಟೇ ನೋವು ಕೊಡಬೇಕು ಅಂದರೂ ಆಗ್ತಿಲ್ವಲ್ಲ. ನಾನು ಸತ್ತ ಮಗು ವಿಷಯ ಇಟ್ಕೊಂಡು ಇವಳನ್ನು ಮನೆಯಿಂದ ಆಚೆ ಹಾಕಬೇಕು ಅಂದ್ಕೊಂಡ್ರೂ ಆಗ್ತಿಲ್ವಲ್ಲ. ಋತು, ನಿಮಗೆ ಶರದ್ ಜೊತೆ ಕೂಡಿ ಖುಷಿ ಅನುಭವಿಸುವ ಹಕ್ಕಿಲ್ಲ. ನಾನು ಅಂದುಕೊಂಡಿದ್ದನ್ನು ಮಾಡೇ ಮಾಡ್ತೀನಿ. ಇಲ್ಲ, ನಾನು ಸುಮ್ಮನೆ ಇರಬಾರ್ದು. ಮೊದಲು ಈ ಮದುವೆ ಮುಗಿಸ್ಕೊಂಡು ಬರ್ತೀನಿ. ಆಮೇಲೆ ನಿನ್ನನ್ನು ಹೇಗೆ ಮನೆಯಿಂದ ಆಚೆ ಹಾಕ್ತೀನಿ ಅನ್ನೋದನ್ನು ನೋಡ್ತಾ ಇರು ಎಂದುಕೊಂಡಳು. ಆದರೆ ಮೇಲೆ ಮಾತ್ರ ಋತು ಜೊತೆ ನಗ್ತಾ ಮಾತಾಡೋದು, ಚೆನ್ನಾಗಿರುವಂತೆ ನಾಟಕ ಮಾಡುತ್ತಿದ್ದಳು. ಮಾವ, ನೀವೆಲ್ಲೂ ಹೋಗಿ ಬನ್ನಿ, ಆದರೆ ಗುಬ್ಬಿನ ಕರ್ಕೊಂಡು ಹೋಗಬೇಡಿ. ನಂಗೆ ಅವಳನ್ನು ಬಿಟ್ಟಿರೋದಕ್ಕೆ ಆಗಲ್ಲ ಎಂದಳು ಋತು. ಆಗಲೇ ನಾನು ಹೇಳಿದ್ದು ನಿನ್ನ ತಲೆಗೆ ಹೋಗಲಿಲ್ವಾ ಋತು ಎಂದರು ಸುಶೀಲಾ. ಅಮ್ಮ, ಅದಾಗಲ್ಲ ಎಂದು ಹೇಳಲು ಹೋದರೆ ಹಾಗೂ ಇಲ್ಲ ಹೀಗೂ ಇಲ್ಲ. ನಾವು ನಾಳೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಇನ್ನು ಇದ್ರ ಬಗ್ಗೆ ಮಾತು ಬೇಡ ಎಂದಾಗ ಸುಮ್ಮನಾದಳು. ಋತುಗೆ ವೃದ್ಧಿಯನ್ನು ಕಳಿಸಲು ಇಷ್ಟವಿರಲಿಲ್ಲ. ಅವಳು ಬಂದ ಮೇಲೆ ಇಷ್ಟೊಂದು ಗೆಲುವಾಗಿ ಇದ್ದಿದ್ದು. ಮಗು ಕಳೆದುಕೊಂಡ ನೋವನ್ನು ನಿಧಾನವಾಗಿ ಮರೆಯುತ್ತಿದ್ದಳು. ವೃದ್ಧಿ ಬಂದ ಮೇಲಿಂದ ದಿನದ ಪೂರ್ತಿ ಸಮಯ ಅವಳ ಜೊತೆಯೇ ಕಳೆಯುತ್ತಿದ್ದದ್ದು ಹೆಚ್ಚು. ಎಲ್ಲರೂ ತಿಂಡಿ ತಿಂದು ತಮ್ಮ ತಮ್ಮ ಕೆಲಸಕ್ಕೆ ಹೊರಟರು. ಶರದ್ ತಿಂಡಿ ತಿಂದು ಆಫೀಸಿಗೆ ಹೋಗಲು ರೂಮಿಗೆ ಹೋದವನು ಹಿಂದೆಯೇ ಋತು ಹೋದಳು. ಶರದ್ ಒಂದು ಮಾತು, ಗುಬ್ಬಿನ ಕಳಿಸೋದಿಲ್ಲ ಅಂತ ಹೇಳಬೇಕು ತಾನೇ ಎಂದಳು. ಚಿನ್ನಿ, ಅವಳೇನು ಶಾಶ್ವತವಾಗಿ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾಳ? 2 ದಿನ ಅಷ್ಟೇ, ಹೋಗಿ ಬರಲಿ ಬಿಡು. ಅವಳಿಗೂ ಸ್ವಲ್ಪ ಚೇಂಜ್ ಸಿಗತ್ತೆ. ಹೊರಗಿನವ್ರ ಜೊತೆ ಬೆರೆಯೋದನ್ನು ಕಲೀಲಿ ಎಂದ. ಲತಾ ತಿಂಡಿ ತಿಂದು ಸಾತ್ವಿಕ್ಗೂ ತಿನ್ನಿಸಿ ಅವನನ್ನು ರೆಡಿ ಮಾಡಿ ಸ್ಕೂಲ್ಗೆ ಬಿಟ್ಟು ಬಂದಳು. ಇನ್ನೇನು ತನ್ನ ರೂಮಿಗೆ ಹೋಗಬೇಕು. ಅವಳ ಮೊಬೈಲ್ ರಿಂಗ್ ಆಗಿತ್ತು. ಯಾರೆಂದು ನೋಡಲು ರೋಹಿಣಿ ನಂಬರ್ ತೋರಿಸುತ್ತಿತ್ತು. ಹಲೋ ಎನ್ನುತ್ತಿದ್ದ ಹಾಗೆ, ನೀವು ಹೇಳಿದ ಕೆಲಸ ಮಾಡಿದ್ದೀನಿ ತಾನೇ, ಮತ್ತ್ಯಾಕೆ ನೀವಿನ್ನೂ ಋತುನ ಮನೆಯಿಂದ ಆಚೆ ಹಾಕಿಲ್ಲ ಎಂದಳು. ನೋಡು, ಹೇಳಿದಷ್ಟು ಸುಲಭ ಅಲ್ಲ ಋತುನ ಮನೆಯಿಂದ ಆಚೆ ಹಾಕೋದು. ನಾನು ಏನೋ ಒಂದು ಅಂದ್ಕೊಂಡೆ, ಆದರೆ ಇಲ್ಲಾಗಿದ್ದು ಒಂದು ಎಂದರೆ, ಹಾಗಂತ ನಾನಿನ್ನೂ ಎಷ್ಟು ದಿನ ಅಂತ ಕಾಯಲಿ? ನನಗಿನ್ನೂ ಕಾಯೋ ತಾಳ್ಮೆ ಇಲ್ಲ ಎಂದಳು ರೋಹಿಣಿ. ನೋಡು, ಸದ್ಯಕ್ಕೆ ಸ್ವಲ್ಪ ಸುಮ್ಮನಿರು. ಒಂದು ಮದುವೆ ಫಂಕ್ಷನ್ ಇದೆ, ಅದನ್ನು ಮುಗಿಸ್ಕೊಂಡು ಬಂದಮೇಲೆ ಋತುನ ಆಚೆ ಹಾಕೋದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದೀನಿ ಎಂದರೆ, ಇಲ್ಲ, ಆಗೋದಿಲ್ಲ. ನೀವು ಹೀಗೆ ಸುಳ್ಳು ಹೇಳಿ ನನ್ನ ಯಾಮಾರಿಸೋದಕ್ಕೆ ಬಂದರೆ ನಾನು ಯಾಮಾರೋದಿಲ್ಲ ಎಂದಳು ರೋಹಿಣಿ. ನೋಡು, ನನ್ನ ಮಾತು ಕೇಳು ಎಂದು ಲತಾ ಹೇಳಲು ನೋಡಿದರೆ, ಕೇಳೋದೆಲ್ಲ ಮುಗ್ದಿದೆ. ಇನ್ನೇನಿದ್ರೂ ಕೆಲಸ ಆಗಬೇಕು ಅಷ್ಟೆ. ಇವತ್ತೇ ಅವಳನ್ನು ಮನೆಯಿಂದ ಆಚೆ ಹಾಕೋ ವ್ಯವಸ್ಥೆ ಮಾಡಿ. ಇಲ್ಲದೆ ಹೋದರೆ ಋತು ಮಗು ಸಾಯೋದಕ್ಕೆ ನೀವೇ ಕಾರಣ ಅಂತ ಎಲ್ರಿಗೂ ಹೇಳಬೇಕಾಗತ್ತೆ ಎಂದು ಬೆದರಿಕೆ ಹಾಕಿದಳು ರೋಹಿಣಿ. ನೋಡು, ಹಾಗೆಲ್ಲ ಮಾಡಬೇಡ. 4 ದಿನ ಟೈಮ್ ಕೊಡು ಸಾಕು. ನೀನು ಹೇಳಿದ ಹಾಗೆ ಋತುನ ಒದ್ದು ಆಚೆ ಹಾಕಿಸ್ತೀನಿ. ಆಮೇಲೆ ನಿನ್ನನ್ನು ಶರದ್ ಮದುವೆ ಆಗೋ ಹಾಗೆ ಮಾಡ್ತೀನಿ ಎಂದಳು ಲತಾ. 4 ದಿನ ಯಾಕೆ, ಇವತ್ತೇ ಮಾಡಿ ಎಂದರೆ, ಅದು ಆಗಲ್ಲ. ನಾಡಿದ್ದು ಮದುವೆ ಇದೆ, ನಾಳೆ ಎಲ್ಲರೂ ಹೊರಟಿದ್ದೀವಿ. ಅದಕ್ಕೆ ಅಲ್ಲಿಂದ ಬಂದ ಮೇಲೆ ಮಾಡ್ತೀನಿ ಅಂದಿದ್ದು ಎಂದರೆ, ಸರಿ ಆಯಿತು, 4 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಾನು ಹೇಳಿದ್ದು ಮಾಡಿದರೆ ನಿಮಗೆ ಒಳ್ಳೆಯದು. ಇಲ್ಲದೆ ಹೋದರೆ ನಿಮ್ಮ ಬಣ್ಣನ ಎಲ್ಲರ ಮುಂದೆ ನಾವು ಬಯಲು ಮಾಡಬೇಕಾಗುತ್ತೆ. ಜಾಗ್ರತೆ ಎಂದು ಹೇಳಿ ಕರೆ ತುಂಡರಿಸಿದಳು. ನಾಯಿ ನನ್ನ ಕಾಲನೇ ಕಚ್ಚೋದಕ್ಕೆ ಬರುತ್ತೆ. ಋತುನ ಆಚೆ ಹಾಕೋದಕ್ಕಿಂತ ಮುಂಚೆ ನಿಂಗೊಂದು ಗತಿ ಕಾಣಿಸ್ತೀನಿ, ಆಮೇಲೆ ಅವಳಿಗೆ ಎಂದು ಗಹಗಹಿಸಿ ನಕ್ಕಳು ರೋಹಿಣಿ.
ಮದುವೆಗೆ ಹೊರಡಲು ಎಲ್ಲರೂ ಉತ್ಸಾಹದಿಂದ ಸಿದ್ಧಗೊಂಡರು. ಕಾರುಗಳ ವ್ಯವಸ್ಥೆಯಾಯಿತು. ಶರದ್ ಮತ್ತು ಋತು ಕೂಡ ತಯಾರಾಗಿ ಬಂದಾಗ ಸುಶೀಲಾ ಅವರು ಬೈದು ಇಬ್ಬರನ್ನು ಬಿಟ್ಟು ವೃದ್ಧಿಯನ್ನು ಕರೆದುಕೊಂಡು ಸುಶೀಲಾ ಮತ್ತು ಸುಂದರ್ ಒಂದು ಕಾರಿನಲ್ಲಿ, ಉಳಿದವರು ಒಂದು ಕಾರಿನಲ್ಲಿ ಹೊರಟರು. ಗಂಡ ಹೆಂಡತಿ ಇಬ್ಬರು ಪೆಚ್ಚಾಗಿ ಅವರು ಹೋಗುವ ದಾರಿಯನ್ನೇ ನೋಡುತ್ತಾ ಉಳಿದರು. ಚಿನ್ನಿ, ಅತ್ತೆ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಎಂದಾಗ, 2 ದಿನ ಗುಬ್ಬಿನ ಬಿಟ್ಟು ಹೇಗಿರೋದು ಎಂದು ಕಣ್ಣು ತುಂಬಿಕೊಂಡಳು. ಅಳ್ಬೇಡ್ವೋ, 2 ದಿನ ಅಷ್ಟೇ, ಹೋಗಿ ಬರ್ತಾರೆ, ನೀನು ಬಾ ಎಂದು ಸಮಾಧಾನ ಮಾಡಿದ. ಮದುವೆಗೆ ಹೋಗುವಾಗ ಯಾವ ಸಮಸ್ಯೆಯೂ ಕಾಣಿಸಲಿಲ್ಲ. ಕಾರುಗಳು ನಿಂತು ಸಾಗುತ್ತಿದ್ದವು. ಆ ದಿನದ ಸಮಾರಂಭದಲ್ಲಿ ಎಲ್ಲರೂ ಸಂತೋಷದಿಂದ ಕಾಲ ಕಳೆದರು. ಮಕ್ಕಳು ತಮ್ಮ ಆಟಗಳಲ್ಲಿ ತೊಡಗಿದ್ದರು. ಮದುವೆ ಮುಗಿಸಿ ಮರಳುವ ಸಮಯ. ಬೆಟ್ಟದ ಘಾಟು ದಾರಿಗಳಲ್ಲಿ ಕಾರುಗಳು ಒಂದರ ಹಿಂದೆ ಒಂದು ಚಲಿಸುತ್ತಿದ್ದವು. ಅಚಾನಕ್ ಸುಶೀಲಾ ಸುಂದರ್ ಅವರ ಕಾರಿನಲ್ಲಿ ಯಾಂತ್ರಿಕ ಸಮಸ್ಯೆ ಉಂಟಾಯಿತು. ರೀ, ಏನಾಯಿತು ಎಂದರು. ಏನಾಯಿತು ಅಂತ ನೋಡ್ತೀನಿ ಎಂದು ಸುಂದರ್ ಕಾರಿನಿಂದ ಇಳಿದು ಚೆಕ್ ಮಾಡಿದರು. ಫ್ಯೂಸ್ಗಳ ಮೇಲೆ ಒತ್ತಡವು ಅಧಿಕವಾಗಿ ಅದು ಸುಟ್ಟು ಹೋಗಿತ್ತು. ಸುಶೀಲಾ, ಫ್ಯೂಸ್ ಬರ್ನ್ ಆಗಿದೆ ಎಂದರು. ಹೌದಾ, ಈಗೇನ್ರಿ ಮಾಡೋದು ಎಂದರು ಸುಶೀಲಾ. ಸುಂದರ್ ಅಂಕಲ್, ಕಾರ್ ಯಾಕೆ ನಿಲ್ಲಿಸಿದ್ದಾರೆ ಅನ್ನುತ್ತಾ ಆನಂದ್ ತನ್ನ ಕಾರ್ ನಿಧಾನ ಮಾಡಲು ಪ್ರಯತ್ನಿಸಿದ. ಆದರೆ ಕಾರ್ ಕಂಟ್ರೋಲ್ಗೆ ಸಿಗುತ್ತಿಲ್ಲ. ಆದರೆ ಕೆಲವೇ ಕ್ಷಣದಲ್ಲಿ ಅವನಿಗೆ ಏನೋ ತೊಂದರೆ ಅನ್ನಿಸಿತು. ಆನಂದ್ ಗಾಬರಿಯಾಗಿ, ಓ ಗಾಡ್, ಬ್ರೇಕ್ ಹಿಡಿತಿಲ್ಲ ಎಂದ. ಏನು ಹೇಳ್ತಿದ್ಯಾ ಆನಂದ್? ಹೋಗುವಾಗ ಕಾರ್ ಸರಿಯಾಗಿಯೇ ಇತ್ತು, ಈಗ ಇದ್ದಕ್ಕಿದ್ದ ಹಾಗೆ ಬ್ರೇಕ್ ಹಿಡಿತಿಲ್ಲ ಅಂದರೆ ಏನರ್ಥ ಎಂದರೆ, ಅದೇ ಮಾವ, ನನಗೂ ಅರ್ಥ ಆಗ್ತಿಲ್ಲ. ಹೋಗುವಾಗ ಚೆನ್ನಾಗಿದ್ದ ಕಾರ್ ಈಗ ಬರುವಾಗ ಯಾಕೆ ಹೀಗಾಯಿತು ಅಂತ ಎಂದ. ಅಯ್ಯೋ ದೇವ್ರೆ, ಮಕ್ಕಳು ಬೇರೆ ಇದ್ದಾರೆ, ಭಗವಂತ ದಯವಿಟ್ಟು ನಮ್ಮನ್ನು ಕಾಪಾಡು ಎಂದು ಬೇಡಿಕೊಂಡರು. ಆನಂದ ಕಾರ್ನ ಆದಷ್ಟು ನಿಧಾನ ಮಾಡುವುದಕ್ಕೆ ಟ್ರೈ ಮಾಡು, ಮೊದಲೇ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಲ್ಲರೂ ಪ್ರಾಣಕ್ಕೂ ಆಪತ್ತು ಎಂದರು ಶ್ರೀಧರ್. ಆಗ್ತಿಲ್ಲ ಮಾವ ಎಂದು ಹೇಳಿದರೂ ಸಾಧ್ಯವಾದಷ್ಟು ಕಾರನ್ನು ನಿಧಾನ ಮಾಡಲು ಪ್ರಯತ್ನಿಸುತ್ತಿದ್ದ. ಆದರೆ ಕಾರ್ ವೇಗವಾಗಿ ಘಾಟಿನಲ್ಲಿ ಸುತ್ತುತ್ತಾ ಕೆಳಗೆ ಜಾರಲು ಶುರು ಮಾಡಿತು. ಆನಂದ ಎಷ್ಟು ಪ್ರಯತ್ನಿಸಿದರೂ ಕಾರನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಜಾನಕಿ ಅವರು ಚೀರಾಡುತ್ತಾ ಮತ್ತೆ ದೇವರೇ, ನಮ್ಮ ಮಕ್ಕಳನ್ನು ಕಾಪಾಡು ಎಂದು ಬೇಡಿಕೊಂಡರು. ಸಾತ್ವಿಕ್, ವೃದ್ಧಿ ಇಬ್ಬರು ಗಾಬರಿಯಿಂದ ಅಳಲು ಶುರು ಮಾಡಿದರು. ಕ್ಷಣಕಾಲದಲ್ಲಿ ಆ ಕಾರು ನಿಯಂತ್ರಣ ತಪ್ಪಿ ಪ್ರಪಾತದೊಳಗೆ ಬಿದ್ದು ಭೀಕರ ಶಬ್ದದೊಂದಿಗೆ ಬೆಂಕಿ ಹೊತ್ತಿಕೊಂಡು ಧಗಧಗನೆ ಉರಿಯತೊಡಗಿತು. ನಿಮಿಷಗಳಲ್ಲೇ ಯಾರೂ ಊಹಿಸಲಾರದಂಥ ದುರ್ಘಟನೆ ನಡೆದು ಹೋಯಿತು. ನಗುತ್ತಿದ್ದ ಸಂಸಾರ ಕ್ಷಣಾರ್ಧದಲ್ಲೇ ನಿರ್ನಾಮವಾಗಿ ಹೋಯಿತು. ಇದನ್ನೆಲ್ಲ ಹಿಂದೆ ಕಾರ್ ಚೆಕ್ ಮಾಡುತ್ತಿದ್ದ ಸುಂದರ್ ಮತ್ತು ಸುಶೀಲಾ ಅವರಿಗೆ ಆಶ್ಚರ್ಯ ಆಗಿತ್ತು. ನಮ್ಮ ಕಾರ್ ನಿಂತಿದ್ದು ನೋಡಿಯೂ ಹಾಗೆ ಹೋದರಲ್ಲ, ಬಹುಶಃ ಮುಂದೆ ನಿಲ್ಲಿಸಬಹುದು ಎಂದುಕೊಂಡವರಿಗೆ ದೂರದಿಂದ ಕಾರ್ ಬ್ಲಾಸ್ಟ್ ಆದ ಸದ್ದು ಕೇಳಿದರೂ ಅವರ ಕಿವಿಗೆ ಭಯಾನಕ ಸದ್ದು ತಟ್ಟಿದಾಗ ಕಣ್ಮುಂದೆ ಬೆಂಕಿಯ ಮಿಂಚು ಹೊಗೆ ಏರಿದ ದೃಶ್ಯ ಬಿತ್ತು. ಓಡಿ ಬಂದು ನೋಡಿದಾಗ ಕಣ್ಣುಗಳಿಗೆ ನಂಬಲಾಗದ ವಾಸ್ತವ ಸತ್ಯ ಗೋಚರಿಸಿತು. ಒಂದೇ ಕ್ಷಣದಲ್ಲಿ ಜಾನಕಿ, ಶ್ರೀಧರ್, ಆನಂದ್, ಲತಾ, ಸಾತ್ವಿಕ್, ವೃದ್ಧಿ ಎಲ್ಲರೂ ಅಲ್ಲಿ ನಾಶವಾಗಿದ್ದರು. ಸುಶೀಲಾ ನೆಲದಲ್ಲಿ ಕುಸಿದು ಹೃದಯ ಕಿತ್ತು ಹೋಗುವಂತೆ ಕೂಗಿದರು. ಬಿಕ್ಕಿ ಅಳತೊಡಗಿದರು. ಸುಂದರವರಿಗೂ ಆಘಾತವಾಗಿತ್ತು. ಸುಶೀಲಾ ಅವರು, ದೇವ್ರೆ, ಇದೇನಾಗಿ ಹೋಯಿತು? ಅಣ್ಣ, ಅತ್ತಿಗೆ, ಆನಂದ್, ಲತಾ, ಸಾತ್ವಿಕ್, ವೃದ್ಧಿ ಎಂದು ಎದೆ ಬಿರಿಯೋ ಹಾಗೆ ರೋಧಿಸತೊಡಗಿದರು. ನಮ್ಮ ಮನೆಯನ್ನು ಸಂತೋಷದಿಂದ ತುಂಬಿಸಿದ್ದ ಮಕ್ಕಳು, ನಮ್ಮ ಹೃದಯದ ಅಡಿಪಾಯವಾಗಿದ್ದವರನ್ನೇ ಕಿತ್ತುಕೊಂಡೆಯಾ? ನಮ್ಮ ಇಡೀ ಕುಟುಂಬದವರನ್ನು ಬಲಿ ತಗೊಂಡು ಬಿಟ್ಟ ದೇವ್ರೆ, ಯಾಕೀ ಶಿಕ್ಷೆ? ಯಾವ ತಪ್ಪಿಗಾಗಿ? ನಿರಪರಾಧಿಗಳನ್ನು ಕೊಂದು ಬಿಟ್ಟಿಯಲ್ಲ, ಯಾಕೆ ನಿಂಗೆ ನಮ್ಮ ಸಂತೋಷ ನೋಡೋಕ್ಕೆ ಆಗಲಿಲ್ವಾ? ಎಷ್ಟು ಕಲ್ಲು ಹೃದಯ ನಿಂದು ಎಂದು ದೇವರಿಗೆ ಹಿಡಿ ಶಾಪ ಹಾಕುತ್ತಿದ್ದರು ಸುಶೀಲಾ. ಸುಂದರ್ ಕೂಡ ಕಣ್ಣೀರು ಹಾಕುತ್ತಾ, ಸುಶೀಲಾ, ಹೀಗಾಗಬೇಕು ಅಂತ ವಿಧಿ ಬರೆದಿತ್ತು ಅನ್ಸುತ್ತೆ, ಅದಕ್ಕೆ ಹೀಗಾಯಿತು. ರೀ, ಈ ವಿಷಯನ ಶರದ್ ಮತ್ತು ಋತುಗೆ ಹೇಗೆ ತಿಳಿಸೋದು? ಋತು ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ಲು. ಈಗ ಮಕ್ಕಳು ಇಲ್ಲ ಅಂದರೆ ಅವಳಿದನ್ನೆಲ್ಲ ಹೇಗೆ ತಗೊಳ್ತಾಳೆ? ಶರದ್ ಹೇಗೆ ತಗೊಳ್ತಾನೆ? ಅಲ್ಲಿ ವಿಷಯ ಗೊತ್ತಾಗಿ ಇನ್ನೇನು ಅನಾಹುತ ಕಾದಿದೆಯೋ ಯಾರಿಗೆ ಗೊತ್ತು ಎಂದು ಭಯಬಿದ್ದರು.
ಸುಶೀಲಾ, ಏನೇ ಆದರೂ ಈ ವಿಷಯ ಅವರಿಗೆ ತಿಳಿಸಲೇಬೇಕು ಎಂದರು ಸುಂದರ್. ಸುಂದರ್ ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಶ್ರೀಧರ್ ಯಾದವ್ ಅವರ ಕಾರ್ ಘಾಟ್ ಸೆಕ್ಷನ್ನಲ್ಲಿ ಪ್ರಪಾತಕ್ಕೆ ಬಿದ್ದು ಅವರ ಕುಟುಂಬ ಪೂರ್ತಿ ಕಾರಿನ ಜೊತೆ ಸುಟ್ಟು ಹೋದರು ಎಂದು ವಿಷಯ ತಿಳಿಸಿ ಅದು ಹೇಗಾಯಿತು ಎಂದು ಹೇಳಿ ಕೂಡಲೇ ಸ್ಥಳಕ್ಕೆ ಬರುವಂತೆ ಕೇಳಿಕೊಂಡರು. ಪೊಲೀಸರು ಶ್ರೀಧರ್ ಯಾದವ್ ಅವರ ಹೆಸರು ಕೇಳುತ್ತಿದ್ದಂತೆ ತಕ್ಷಣ ಅಲ್ಲಿಗೆ ಬರುವುದಾಗಿ ತಿಳಿಸಿ ಕರೆ ಕಟ್ ಮಾಡಿದರು. ಶರದ್ ಆಫೀಸಿಗೆ ಹೋಗಿದ್ದ. ಋತುಗೆ ಯಾಕೋ ಎದ್ದಾಗಿಂದ ಏನೋ ಒಂದು ತರಹದ ಚಡಪಡಿಕೆ. ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ. ಎಲ್ಲರೂ ಇಲ್ಲದೆ ಮನೆ ಖಾಲಿ ಖಾಲಿ ಅನ್ನಿಸ್ತಿದೆ. ಅದಕ್ಕೆ ಹೀಗಾಗ್ತಿರಬಹುದು ಎಂದುಕೊಂಡು ತನ್ನಷ್ಟಕ್ಕೆ ತಾನೇ ಸಮಾಧಾನ ಪಟ್ಟುಕೊಂಡಳು. ಶರದ್ ಎಂದಿನಂತೆ ಆಫೀಸ್ಗೆ ಹೋಗಿದ್ದ. ಋತು ಈಗ ಒಬ್ಬಳೇ ಮನೆಯಲ್ಲಿ. ತಕ್ಷಣ ಆನಂದ್ಗೆ ಕರೆ ಮಾಡಿದಳು, ವೃದ್ಧಿ ಜೊತೆ ಮಾತನಾಡಬೇಕು ಎನ್ನುವ ಆಸೆಯಿಂದ. 2 ದಿನ ವೃದ್ಧಿ ಇಲ್ಲದೆ ಅವಳಿಗೆ 2 ಯುಗ ಕಳೆದಂತೆ ಆಗಿತ್ತು. ಅದಕ್ಕಾಗಿ ಕರೆ ಮಾಡಿದಳು. ಆದರೆ ಅವನ ಫೋನ್ ನಾಟ್ ರೀಚಬಲ್ ಬಂದಿತ್ತು. ಮತ್ತೆ ಕರೆ ಮಾಡಿದಾಗಲೂ ಅದೇ ರಾಗ ಹಾಡಿತು. ತನ್ನ ಮಾವನಿಗಾದರೂ ಕರೆ ಮಾಡೋಣ ಎಂದು ಅವರಿಗೆ ಕಾಲ್ ಮಾಡಿದರೆ ಅವರ ನಂಬರ್ ಕೂಡ ನಾಟ್ ರೀಚಬಲ್ ಎಂದು ಹೇಳಿತು. ಸುಂದರ್ ಅವರಿಗೂ ಕರೆ ಮಾಡಿದಳು. ಅವರ ನಂಬರ್ ಕೂಡ ಅದನ್ನೇ ಹೇಳಿತ್ತು. ಬೆಳಗ್ಗೆ ಇದ್ದ ಸಂಕಟ ಈಗ ಇನ್ನಷ್ಟು ಹೆಚ್ಚಾಯಿತು. ಕಾರಣವೇ ಇಲ್ಲದೆ ಅವಳ ಕಣ್ಣು ತುಂಬಿಕೊಂಡವು. ಮೊಬೈಲ್ ಬೆಡ್ ಮೇಲೆ ಬಿಸಾಕಿ ಕುಳಿತಳು. ತುಂಬ ಒಂಟಿ ಅನಿಸೋದಕ್ಕೆ ಶುರುವಾಯಿತು. ಹಾಗೆ ಎದೆಯಲ್ಲಿ ಯಾವುದೋ ತರಹದ ತಳಮಳ. ಹೇಗೋ ಮಧ್ಯಾಹ್ನದ ತನಕ ಸಮಯ ಕಳೆದವಳಿಗೆ ಇನ್ನಾಗದೆಂಬಂತೆ ಶರದ್ಗೆ ಕಾಲ್ ಮಾಡಿದಳು. ಇದ್ದವನಿಗೆ ತನ್ನ ಮೊಬೈಲ್ ಪರದೆಯ ಮೇಲೆ ಮಡದಿಯ ಹೆಸರು ಚಿನ್ನಿ ಎಂದು ತೋರಿಸಿದಾಗ ಮೆಲ್ಲನೆ ತುಟಿಗಳರಳಿದವು. ಕಾಲ್ ಪಿಕ್ ಮಾಡಿ, ಏನು ಮೇಡಮ್, ನಾನು ಬಿಟ್ಟಿರೋದಕ್ಕೆ ಆಗದೆ ಈಗಲೇ ಮನೆಗೆ ಬಾ ಅಂತ ಹೇಳೋದಕ್ಕೆ ಕರೆ ಮಾಡಿದ್ರಾ ಎಂದು ತಮಾಷೆ ಮಾಡಿದ. ಶರದ್, ಪ್ಲೀಸ್, ನಾನು ತಮಾಷೆ ಮಾಡೋ ಮೂಡಲಿಲ್ಲ. ಯಾಕೋ ಬೆಳಗ್ಗೆಯಿಂದ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಆನಂದಣ್ಣ, ಮಾವ, ಸುಂದರಪ್ಪಂಗೆ ಕಾಲ್ ಮಾಡ್ತಾನೇ ಇದ್ದೀನಿ. ಯಾಕೋ ಒಬ್ಬರು ಕಾಲ್ ಪಿಕ್ ಮಾಡ್ತಾನೇ ಇಲ್ಲ. ಬರೀ ನಾಟ್ ರೀಚಬಲ್ ಅಂತಾನೆ ಬರ್ತಿದೆ. ಬೆಳಿಗ್ಗೆ ಎದ್ದಾಗಿಂದ ಹೊಟ್ಟೆಯಲ್ಲಿ ಏನೋ ಒಂಥರ ಸಂಕಟ, ಎದೆಯಲ್ಲಿ ತಳಮಳ. ಯಾಕೆ ಅಂತ ಅರ್ಥನೇ ಆಗ್ತಿಲ್ಲ. ಯಾಕೋ ತುಂಬ ಒಂಟಿ ಅಂತ ಅನ್ನಿಸ್ತಿದೆ. ತುಂಬ ಭಯ ಆಗ್ತಿದೆ. ನನ್ನ ಮನಸ್ಸು ಹೇಳ್ತಿದೆ ಏನೋ ಆಗಬಾರದಾಗತ್ತೆ ಅಂತ. ಪ್ಲೀಸ್ ನೀನು ಈಗಲೇ ಮನೆಗೆ ಬಾ ಎಂದು ಕಣ್ಣೀರು ಹಾಕುತ್ತಾ ಹೇಳಲು, ಚಿನ್ನಿ, ಯಾಕೋ ಮದುವೆ ಮುಗಿಸ್ಕೊಂಡು ಬರ್ತಾರೆ, ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು, ಅದಕ್ಕೆ ಕಾಲ್ ಪಿಕ್ ಮಾಡಿರಲ್ಲ ಅಷ್ಟೇ. ನೀನು ಏನೇನೋ ಅಂದ್ಕೊಂಡು ಕಣ್ಣೀರು ಹಾಕೋದಾ? ನೀನು ಅಂದ್ಕೊಂಡು ಹಾಗೆ ಏನೂ ಆಗಲ್ಲ, ಭಯ ಪಡಬೇಡ. ಆಯಿತು, ನಾನು ಈಗಲೇ ಬರ್ತೀನಿ ಎಂದು ಕರೆ ಕಟ್ ಮಾಡಿದ ಅರ್ಧ ಗಂಟೆಗೆ ಮನೆಗೆ ಬಂದಿದ್ದ. ಶರದ್ನ ನೋಡಿದ್ದೆ ಋತು ಓಡಿ ಹೋಗಿ ತಬ್ಬಿಬಿಟ್ಟಳು. ಯಾಕೋ ಚಿನ್ನಿ, ಮನೆಯಲ್ಲಿ ಯಾರೂ ಇಲ್ಲ ಅಂತ ತಲೆಯಲ್ಲಿ ಏನೇನೋ ಯೋಚನೆಗಳು ಬರ್ತಿದೆಯಾ ಎನ್ನುವಷ್ಟರಲ್ಲಿ ಮನೆ ಬಾಗಿಲಿನ ಮುಂದೆ ಕಾರ್ ಬಂದು ನಿಂತ ಸದ್ದಿಗೆ ತನ್ನ ಕಣ್ಣೀರು ಒರೆಸಿಕೊಂಡ ಋತು, ಬಂದರು ಅನಿಸುತ್ತೆ ಎಂದು ಒಂದೇ ಉಸಿರಿಗೆ ಓಡಿದ್ದಳು. ಶರದ್ ನಗುತ್ತಾ ಅವಳನ್ನೇ ಹಿಂಬಾಲಿಸಿದ. ಸುಂದರಪ್ಪ, ಸುಶೀಲಮ್ಮ ಬಂದ್ರಾ ಎಂದು ಅವರ ಹಿಂದೆ ಕಣ್ಣಾಡಿಸಿ, ಗುಬ್ಬಿಯಲ್ಲಿ ಅತ್ತೆ ಮಾವ, ಅಣ್ಣ ಅತ್ತಿಗೆ, ಸಾತ್ವಿಕ್ ಎಲ್ಲರೂ ಎಲ್ಲಿ, ಹಿಂದೆ ಬರ್ತಿದ್ದಾರಾ ಎಂದಳು ಖುಷಿಯಿಂದ. ಸುಂದರ್ ಮತ್ತು ಸುಶೀಲಾ ಅವರ ಮುಖದಲ್ಲಿ ದುಃಖದ ಛಾಯೆ, ಕಣ್ಣೀರಲ್ಲಿ ಮುಳುಗಿದ ಕಣ್ಣುಗಳು. ಶರದ್ ಬಂದು ಅವರು ಮೌನವಾಗಿ ಇರೋದು ನೋಡಿ, ಯಾಕೆ ಮಾವ ಏನೂ ಮಾತಾಡ್ತಿಲ್ಲ ಎಂದ. ಅವರ ಮೌನ, ಮುಖದಲ್ಲಿದ್ದ ಆತಂಕ, ನೋವು ಕಂಡು ಏನೋ ಸರಿಯಿಲ್ಲ ಅಂತ ಅನ್ನಿಸತೊಡಗಿತು. ಅತ್ತೆ ಮಾವ ಯಾಕೇನೂ ಮಾತಾಡ್ತಿಲ್ಲ ಎಂದಾಗಲೂ ಮೌನವಾಗಿದ್ದರು. ಸುಶೀಲಾ ಇಷ್ಟೊತ್ತು ತಡೆದುಕೊಂಡಿದ್ದ ದುಃಖ ಈಗ ಆಚೆ ಬಂತು. ಅವರ ಕಣ್ಣಿಂದ ಎಡೆಬಿಡದೆ ಕಣ್ಣೀರು ಹರಿಯತೊಡಗಿತು. ಅದನ್ನು ನೋಡಿದ ಶರದ್ ಗಾಬರಿಯಿಂದ, ಅತ್ತೆ ಎಲ್ಲರೂ ಎಲ್ಲಿ? ಮಾಮ್, ಡ್ಯಾಡ್, ಅಕ್ಕ, ಭಾವ, ಮಕ್ಕಳು ಎಲ್ಲ ಎಲ್ಲಿ? ಮಾವ ನೀವಾದರೂ ಹೇಳಿ, ಏನಾಯಿತು? ಯಾಕತ್ತೆ ಕಣ್ಣೀರು ಹಾಕ್ತಿದ್ದಾರೆ ಎಂದ. ಸುಂದರ್ ನಡುಗುತ್ತಾ ತಲೆ ತಗ್ಗಿಸಿದರೆ ಸುಶೀಲಾ ಅವರು ಹೃದಯ ಕಿತ್ತು ಹೋಗುವಂತೆ ಅಳುತ್ತಾ ಶರದ್ ಕೈ ಹಿಡಿದು ಕುಸಿದು ಕುಳಿತು ಅಳತೊಡಗಿದರು. ಅಷ್ಟರಲ್ಲಿ ಮನೆಯ ಮುಂದೆ ಪೊಲೀಸ್ ಜೀಪ್ ಬಂದು ನಿಂತಿತು. ಅದರಿಂದ ಇಳಿದ ಇನ್ಸ್ಪೆಕ್ಟರ್ ಒಳಬಂದು, ಮಿಸ್ಟರ್ ಶರದ್ ಎಂದರು. ಎಸ್ ಸರ್, ನಾನೇ ಎಂದರೆ, ಐ ಆಮ್ ಸಾರಿ ಟು ಸೇ ದಿಸ್. ಘಾಟ್ ಸೆಕ್ಷನ್ನಲ್ಲಿ ಬರುವಾಗ ಶ್ರೀಧರ್ ಯಾದವ್ ಅವರ ಕಾರ್ ಬ್ರೇಕ್ ಫೇಲ್ ಆಗಿ ಪ್ರಪಾತಕ್ಕೆ ಬಿದ್ದು ಕಾರಲ್ಲಿದ್ದ ಎಲ್ಲರೂ ಪೂರ್ತಿ ಸುಟ್ಟು ಬೂದಿಯಾಗಿ ಹೋಗಿದ್ದಾರೆ ಎಂದು ಕೇಳಿದ್ದೆ. ಶರದ್ ಕಲ್ಲಿನಂತಾಗಿ ಬಿಟ್ಟ. ಸುಶೀಲಾ ಅಳುತ್ತಾ, ಶರದ್
ನಮ್ಮ ಕಣ್ಮುಂದೆನೇ ಎಲ್ಲರೂ ಸುಟ್ಟು ಬೂದಿ ಆಗಿಬಿಟ್ರು. ಕಾರು ಪ್ರಪಾತಕ್ಕೆ ಬಿದ್ದು ಬಿಡ್ತು. ಯಾರನ್ನೂ ಉಳಿಸೋಕೆ ಆಗಲಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಋತುಗೆ ಈ ವಿಷಯ ಕೇಳಿ ನಂಬಲಾಗದೆ, ಏನು ಹೇಳ್ತಿದ್ದೀರಾ ಅಮ್ಮ? ನಮ್ಮ ಗುಬ್ಬಿ, ಸಾತ್ವಿಕ್ ಇಲ್ವಾ? ಎಲ್ಲರೂ ಸುಟ್ಟು ಬೂದಿ ಆಗಿಬಿಟ್ರಾ ಎಂದು ಕೇಳಿ ಅಲ್ಲೇ ಪ್ರಜ್ಞೆ ಕಳೆದುಕೊಂಡು ಬಿಟ್ಟಳು. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.